ಬೆಳಗ್ಗೆ ಯತ್ನಾಳ್ ಅವರ ನೇತೃತ್ವದಲ್ಲಿ ಸಭೆ ನಡೀತು. 11 ಮಂದಿ ಬಿಜೆಪಿಯ ನಾಯಕರು ಆ ಸಭೆಯಲ್ಲಿ ಭಾಗಿಯಾಗಿದ್ರು. ಈ ಸಭೆ ನಡೆದು ಬಿಜೆಪಿಯಲ್ಲಿ ಮತ್ತೆ ಶುರುವಾಯ್ತಾ ಭಿನ್ನರಾಗ ಅನ್ನೋ ಚರ್ಚೆ ಪ್ರಾರಂಭವಾಗುವ ಹೊತ್ತಿಗೆ ಸಂಜೆಗೆ ಲಿಸ್ಟ್ ಒಂದು ರಿಲೀಸ್ ಆಯ್ತು. ಲಿಸ್ಟ್ ರಿಲೀಸ್ ಮಾಡಿದ್ಯಾರು? ಬಿಜೆಪಿಯ ರಾಜ್ಯ ಘಟಕ ಅಂದ್ರೆ ವಿಜಯೇಂದ್ರ ಅವರ ನೇತೃತ್ವದಲ್ಲಿ. ಯಾರೆಲ್ಲ ಬಂಡಾಯವನ್ನ ಸಾರ್ತಾ ವಫ್ ಹೆಸರಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರ ವಿರುದ್ಧ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ರು ಅವರೆಲ್ಲರನ್ನ ಒಳಗೊಂಡಂತೆ ಲಿಸ್ಟ್ ಮಾಡಿಬಿಟ್ರು. ಫಾರ್ ಎಕ್ಸಾಂಪಲ್ ಯತ್ನಾಳ್ ಅವರನ್ನ ಆರ್ ಅಶೋಕ್ ಅವರ ತಂಡದಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರನ್ನ ಖುದ್ದು ವಿಜಯೇಂದ್ರ ಅವರ ಟೀಮ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಅರವಿಂದ್ ಲಿಂಬಾವಳಿ ಅವರು ಕೂಡ ಇದ್ರು ಪ್ರತ್ಯೇಕವಾಗಿ ನಡೆದ ಸಭೆಯಲ್ಲಿ. ಅವರನ್ನ ಇದೀಗ ಬಿಜೆಪಿ ಕಡೆಯಿಂದಲೇ ಅಧಿಕೃತವಾಗಿ ನಡೆಸಲಾಗ್ತಾ ಇರುವ ವಫ್ ವಿರುದ್ಧದ ಹೋರಾಟದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರ ಬಣದಲ್ಲಿ ಹಾಕೊಂಡಿದ್ದಾರೆ. ಅಲ್ಲಿಗೆ ಒಂದ್ ಕಡೆಯಿಂದ ರೆಬಲ್ಗಳು ಪ್ರತ್ಯೇಕವಾದ ಧ್ವನಿಯನ್ನ ಪ್ರಾರಂಭ ಮಾಡೋ ಹೊತ್ತಿಗೆ ಅದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಬಂತು. ಆದರೆ ಇಲ್ಲಿಗೆ ನಿಂತು ಹೋಗುತ್ತಾ ಯತ್ನಾಳ್ ಅವರ ಈ ವಿಜಯೇಂದ್ರ ಅವರನ್ನ ಕುಟುಕುವಂತಹ ಪ್ರವೃತ್ತಿ? ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿಯ ವಕ್ತಾರರಾದ MR ವೆಂಕಟೇಶ್ ಇದ್ದಾರೆ, ಹಾಗೆ JDSನ ವಕ್ತಾರರಾದ ಅಶ್ವಿನ್ ಗೌಡ್ರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು ದರ್ಶನ್ ಜೈನ್ ಇದ್ದಾರೆ, ಹಾಗೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಸಮೀವುಲ್ಲಾ ಸರ್ ಇದ್ದಾರೆ. ನಾನು ಸಮೀವುಲ್ಲಾ ಸರಿಂದಲೇ ಪ್ರಾರಂಭ ಮಾಡ್ತೀನಿ. ಯತ್ನಾಳ್ ಅವರದ್ದು ಈ ಪ್ರತ್ಯೇಕತಾವಾದ ಅದನ್ನು ಹಂಗೆ ಕರಿಬಹುದು ಅನ್ನೋದಾದ್ರೆ ಪಕ್ಷದ ಒಳಗೆ ನಿಂತ್ಕೊಂಡು ಪ್ರತ್ಯೇಕವಾಗಿ ತೆಗೆದುಕೊಳ್ಳುವ ನಿರ್ಧಾರ ಇದು ಇವತ್ತು ನೆನ್ನೆದಲ್ಲ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನೋ ಮಾಹಿತಿ ಹೊರಬಿದ್ದ ದಿನದಿಂದಲೂ ಇದೆ. ಎಲೆಕ್ಷನ್ನಲ್ಲಿ ಕೊಂಚ ತಣ್ಣಗಾಗಿತ್ತು, ಇದೀಗ ಮತ್ತೆ ಆಕ್ಟಿವ್. ಇದನ್ನ ರೆಬೆಲ್ಗಳ ನಿಲುವು ಅಂದಲೇ ಬೇರೆ ಏನ್ ಕರಿಬೇಕು? ಖಂಡಿತವಾಗಿ ರೆಬೆಲ್ಗಳ ನಿಲುವೇನೆ. ಇವತ್ತು ಬಿಜೆಪಿಯ ರೆಬೆಲ್ ನಾಯಕರೊಬ್ಬರು ಕೋವಿಡ್ ಕಾಲಘಟ್ಟದಲ್ಲಿ ನಡೆದಂತಹ ಕರ್ಮಕಾಂಡ ಮತ್ತು ಯಡಿಯೂರಪ್ಪರಿಗೆ ಸಂಬಂಧಿಸಿದ್ದ ಎಲ್ಲ ದಾಖಲೆಗಳನ್ನು ಬಿಜೆಪಿ ರಾಷ್ಟ್ರೀಯ ವರಿಷ್ಠರಿಗೆ ಸಲ್ಲಿಕೆ ಮಾಡೋದ್ರ ಮೂಲಕ ಮತ್ತು ಈ ಪ್ರಕರಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವ ದಾಖಲೆಗಳನ್ನು ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ 2-3 ಜನ ದೊಡ್ಡ ಲೀಡರ್ಗಳಿಗೆ ಇಲ್ಲಿಯ ದಾಖಲೆಗಳನ್ನು ಜೊತೆಗೆ ಇಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳು ಏನೇನಿದೆ ಅವೆಲ್ಲವನ್ನೂ ಕೂಡ ಅವರಿಗೆ ಕಳಿಸ್ಕೊಡೋದ್ರ ಮೂಲಕ ಬಿಜೆಪಿಯ ಆಂತರಿಕ ವಿದ್ಯಮಾನ ಇವತ್ತು ಹೊಸ ತಿರುವನ್ನ ಪಡ್ಕೊತು. ಒಂದ್ ಕಡೆ ದಾಖಲೆಗಳು ದೆಹಲಿಯ ಬಿಜೆಪಿಯ ಹೈಕಮಾಂಡ್ಗೆ ತಲುಪ್ತಾ ಇದ್ದ ಹಾಗೇನೆ ಈ ಕಡೆ ಬೆಂಗಳೂರಲ್ಲಿ ಯತ್ನಾಳು ಮತ್ತೆ ಬೇರೆಯವರ ಮೀಟಿಂಗ್ ಕೂಡ ಅಷ್ಟೇ ಗಮನ ಸೆಳೀತು. ಅದೇನು ಪ್ಲ್ಯಾಂಡೋ ಅಲ್ಲಿ ಈ ತರ ಮಾಡಿ ಇಲ್ಲಿ ಮೀಟಿಂಗ್ ಮಾಡೋದು ಅನ್ನೋದು ಪ್ಲ್ಯಾಂಡೋ ಅಥವಾ ಯಾವ ತರನೋ ಕಾಕ್ತಳಿಯನೋ ನಾನು ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ಸಣ್ಣ ಕುತೂಹಲ ಕೇಳ್ತೀನಿ, ಎರಡನ್ನೂ ಆಗಿದ್ದು ಒಬ್ಬರೇ ವ್ಯಕ್ತಿಯ ಕಡೆಯಿಂದಲ ಪ್ರಯತ್ನ ಅಥವಾ ಟೀಮ್ನಲ್ಲಿ ಇದ್ದ ಕೆಲವರಿಂದಲ? ಟೀಮ್ನಲ್ಲಿ ಇದ್ದ ಕೆಲವರು ಪ್ರಯತ್ನ ಆಗಿದೆ, ಆಯ್ತಾ? ಸೊ ಇದನ್ನ ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂತಂದ್ರೆ, ನೀವು ಮಾತಾಡ್ತಾ ಕೊನೆಯಲ್ಲಿ ಇದು ಇಷ್ಟಕ್ಕೆ ನಿಲ್ಲುತ್ತೋ ಮುಂದುವರಿಯುತ್ತೋ ಅಂತ ಹೇಳಿದ್ರಲ್ಲ, ಇದು ಮುಂದುವರಿಯುವ ಸೂಚನೆಯನ್ನ ಈ ದಾಖಲೆಗಳನ್ನ ಅಲ್ಲಿ ಸಲ್ಲಿಸುವುದರ ಮೂಲಕ ಕೊಟ್ಟಾಗಿದೆ ಅನ್ನೋ ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ಜೊತೆಗೆ ಈ ಪ್ರಕರಣದಲ್ಲಿ ನೇರವಾಗಿ ಅಲ್ಲದೆ ಹೋದ್ರು ಒಂದಲ್ಲ ಒಂದು ರೀತಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ವರಿಷ್ಠರಿಗೆ ರವಾನೆ ಮಾಡಿದ್ದಾರೆ. ಮತ್ತು ಅದಕ್ಕೆ ವರಿಷ್ಠರ ಪ್ರತಿಕ್ರಿಯೆ ಏನು ಅಂತ ನನಗೆ ಗೊತ್ತಿಲ್ಲ. ವರಿಷ್ಠರ ಬಿಜೆಪಿಯ ಒಂದು ಡೆವಲಪ್ಮೆಂಟಿನ ಇವತ್ತಿನ ಒಂದು ಡೆವಲಪ್ಮೆಂಟನ್ನು ನಾನು ಇಲ್ಲಿ ಹೇಳ್ತಿದ್ದೀನಿ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಒಂದು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಭಿನ್ನಮತ, ಅವರ ಗೊಂದಲ, ಅವರ ವೈರುಧ್ಯವನ್ನು ಬಯಲು ಮಾಡಬೇಕಾಗಿರುವಂತಹ ಪ್ರತಿಪಕ್ಷ ಅಫ್ಕೋರ್ಸ್ ಅವ್ರು ಸ್ಟೇಟ್ಮೆಂಟ್ ಮಾಡ್ತಿದ್ದಾರೆ, ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡ್ತಿದ್ದಾರೆ, ಕೆಲವು ಸ್ಕ್ಯಾಂಡಲ್ಸ್ಗಳನ್ನ ಸ್ಟ್ರಾಟಜಿಕಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರೆ, ರಾಜಕೀಯ ಲಾಭ ಬರೋ ಥರ ಅವರು ಮಾಡ್ತಿದ್ದಾರೆ ಅನ್ನೋದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಈ ಬಡ ಕಿತ್ತಾಟ ಅವ್ರನ್ನೂ ವೀಕ್ ಮಾಡ್ತಿದೆ ಅನ್ನೋದಿದೆಯಲ್ಲ, ಪ್ರತಿಪಕ್ಷನೂ ವೀಕ್ ಮಾಡ್ತಿದೆ ಅನ್ನೋದಿದೆಯಲ್ಲ, ಅದು ಒಂದು ಡೆವಲಪ್ಮೆಂಟ್ ಆಗುತ್ತೆ. ಸರಿ, ನಾನು ಬಿಜೆಪಿ ವಕ್ತಾರರನ್ನ ಪ್ರಶ್ನೆ ಕೇಳೋಕೆ ಮುಂಚೆ ರೇಣುಕಾಚಾರ್ಯ ಅವ್ರದ್ದೊಂದು ರಿಯಾಕ್ಷನ್ ಇದೆ, ಬಹಳ ಗಂಭೀರವಾಗಿದೆ. ಅವ್ರ ಮಾತಿನ ಹಿಂದಿರುವ ಅರ್ಥಗಳು. ರೇಣುಕಾಚಾರ್ಯ ಅವರ ಬೈಟನ್ ಪ್ಲೇ ಮಾಡ್ಕೊಂಡು ಯತ್ನಾಳ್ ಅವರು ಕೂಡ ಮಾತನಾಡಿದ್ದಾರೆ. ಎನಿವೆ ಇಡೀ ದಿನ ಗಮನಿಸಿದ್ದಾರೆ, ಹಾಗಾಗಿ ಯತ್ನಾಳ್ ಅವರ ಬೈಟನ್ನ ಸ್ಕಿಪ್ ಮಾಡಿ ರೇಣುಕಾಚಾರ್ಯ ಅವರ ಬೈಟನ್ನು ಕೇಳಿಸ್ಕೊಂಡು ಅದಾದ್ಮೇಲೆ ಬಿಜೆಪಿ ವಕ್ತಾರರ ಹತ್ರ ಪ್ರಶ್ನೆ ಕೇಳೋಣ. ಅಧಿಕೃತವಾಗಿ ರಾಜ್ಯದ ಅಧ್ಯಕ್ಷರು ಏನು ಅಂತಿಮವಾಗಿ ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ಬೇಕು. ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತಿನ ಪಾರ್ಟಿ. ಈಗಾಗಲೇ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯದ ಉದ್ದಗಲಕ್ಕೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಆಗಿದೆ. ರಾಜ್ಯದ ಅಧ್ಯಕ್ಷರು ಅಧಿಕೃತವಾಗಿ ಪ್ರವಾಸ ಮಾಡ್ತಾರೆ. ರಾಜ್ಯದ ಅಧ್ಯಕ್ಷರು ಹೊರತುಪಡಿಸಿ ಯಾವುದೇ ಪ್ರವಾಸವನ್ನು ಮಾಡೋದಕ್ಕೆ ಯಾರಿಗೆ
ಪಕ್ಷದ ಹೆಸರಿನಲ್ಲಿ ಮಾಡೋಕ್ಕೆ ಅವಕಾಶನೇ ಇಲ್ಲ ಅಧಿಕೃತವಾಗಿ. ಅಂದ್ರೆ ವೆಂಕಟೇಶ್ ಸರ್, ಈ ಉಪದೇಶ ಇದೆಯಲ್ಲ ಅಥವಾ ಸಂದೇಶ, ಅದನ್ನ ಇನ್ನೂ ಸ್ವಲ್ಪ ಸಾಫ್ಟ್ ಆಗಿ ಹೇಳಬೇಕು ಅಂದ್ರೆ ಮಾಧ್ಯಮದವ್ರಿಗಂತೂ ಕೊಡ್ತಿಲ್ಲ. ಬಿಜೆಪಿ ಶಿಸ್ತಿನ ಪಕ್ಷ, ಇಲ್ಲಿ ರಾಜ್ಯಾಧ್ಯಕ್ಷರನ್ನ ಬಿಟ್ಟು ಬೇರೆ ಯಾರ ನಾಯಕತ್ವದಲ್ಲೂ ಪ್ರತ್ಯೇಕವಾಗಿ ಹೋರಾಟ ಮಾಡೋಂಗಿಲ್ಲ. ಯಾರಿಗೆ ಕೊಡ್ತಿದ್ದಾರೆ ಇದನ್ನ? ಅಲ್ಲ, ಈಗ ನಾನು ರೇಣುಕಾಚಾರ್ಯವರ ಹೇಳಿಕೆಗಳು ಅಥವಾ ನಮ್ಮ ಯತ್ನಾಳ್ ಅವರ ಹೇಳಿಕೆಗಳು ಇವು ಎಲ್ಲವನ್ನ ಬಿಡಿಬಿಡಿಯಾಗಿ ನೋಡಿ ಮಾತಾಡೋದಕ್ಕಿಂತ ಎಲ್ಲವನ್ನ ಕ್ರೋಢೀಕರಿಸಿ ಹೇಳಬೇಕು ಅಂತಂದರೆ, ಒಂದು ತುಂಬ ನಿಮಗೆ ಸ್ಪಷ್ಟನೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಒಂದು, ಕೇಂದ್ರದ ವರಿಷ್ಠನೇನೆ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಿರ್ತಕ್ಕಂಥದ್ದು. ರಾಷ್ಟ್ರೀಯ ಅಧ್ಯಕ್ಷರೇನಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾಜಿ ಅವರ ಅಣತಿಯ ಮೇರೆಗೆ ಇವತ್ತು ನೇಮಕ ಆಗಿರ್ತಕ್ಕಂಥದ್ದು BY ವಿಜಯೇಂದ್ರ ಅವರದು. ಹಾಗಾಗಿ ಇಲ್ಲಿ ಒಂದಷ್ಟು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಏನಿದೆ, ಈ ಕಾಂಗ್ರೆಸ್ ಪಕ್ಷದಿಂದ ಒಂದಷ್ಟು ಜನಸಾಮಾನ್ಯರ ಲೂಟಿ ಆಗ್ತಾ ಇರ್ತಕ್ಕಂಥದ್ದು, ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇರ್ತಕ್ಕಂಥದ್ದು, ಈ ಸಾಕಷ್ಟು ಹಗರಣಗಳು ಒಂದರಿಂದ ಒಂದು ಸತತವಾದಂಥ ಹಗರಣಗಳನ್ನು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ತುಷ್ಟೀಕರಣ ನೀತಿ ಇದೆಯಲ್ಲ, ಇವೆಲ್ಲವನ್ನ ಒಳಗೊಂಡಂತೆ ಒಂದಷ್ಟು ನಾವು ಹೋರಾಟಗಳನ್ನು ಮಾಡುವಂಥದ್ದು ಈಗಾಗಲೇ ನಿರಂತರವಾಗಿ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಾವು ಸತತವಾದಂಥ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಅದರ ಇನ್ನೊಂದು ಮುಖವಾಗಿ ಇವತ್ತು ವಕ್ಫ್ ಹೋರಾಟ ಏನಿದೆ ಅದನ್ನು ಈಗಾಗಲೇ ನಾವು ಸಾಕಷ್ಟು ಅದರ ಒಂದಷ್ಟು ಬೇರೆ ಬೇರೆ ಮಾಧ್ಯಮಗಳಲ್ಲೂ ಒಳಗೊಂಡಂತೆ ನಾವು ಸಹ ಅದರ ಸಾಕಷ್ಟು ವಿಚಾರಗಳನ್ನು ಹಗರಣಗಳನ್ನು ನಾವು ಬಯಲಿಗೆ ತಂದಿರತಕ್ಕಂಥದ್ದು. ಹೆಂಗೆ ರೈತಾಪಿ ವರ್ಗ ಈ ಸಂಬಂಧವಾಗಿ ತೊಂದರೆಗೆ ಸಿಕ್ಕಾಕೊಂಡಿದೆ ಅನ್ನುವಂಥದ್ದನ್ನು ನಾವು ಹೇಳಿದ್ದೇವೆ. ಆದರೆ ಇವತ್ತು ಆ ಹಿನ್ನೆಲೆಯಲ್ಲಿ ಇವತ್ತೇನು ಹೋರಾಟಗಳು ನಡೀತಾ ಇದ್ದಾವೆ, ಆ ಹೋರಾಟಗಳು ಬಹುಶಃ ಒಂದಷ್ಟು ನಾಯಕರುಗಳು ಪ್ರತ್ಯೇಕವಾಗಿ ಒಂದು ಸಭೆ ಮಾಡಿ ಅದರ ಬಗ್ಗೆ ಒಂದಷ್ಟು ತೀರ್ಮಾನವನ್ನ ಮಾಡುವಂತ ಕೆಲಸವನ್ನ ಮಾಡಿದಾಗ ಅದನ್ನ ನಾವು ಭಿನ್ನಮತ ಅನ್ನೋಂತ ವಿಚಾರದಲ್ಲಿ ಮಾತ್ರ ಇದೆಯಾ? ನಾವು ನೋಡಿದ್ವಿ, ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಖಂಡಿಸಿ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೋದ್ರು. ಆಗ್ಲೂ ಕೂಡ ಇದೇ ವಿಚಾರ ಡಿಸ್ಕಸ್ ಆಗಿದ್ದು. ಅರೆ, ರಾಜ್ಯಾಧ್ಯಕ್ಷರು ಅಂತ ಇರುವಾಗ ಅವ್ರನ್ನ ಬಿಟ್ಟು ನಾವು ಒಂದು ಪಾದಯಾತ್ರೆ ಮಾಡ್ತೀವಿ ಅಂತಂದ್ರೆ ಏನರ್ಥ? ನಾನು ಆ ಹಿನ್ನೆಲೆಯಲ್ಲೇನೆ ಕೇಂದ್ರದ ವರಿಷ್ಠರ ಅಣತಿಯ ಮೇರೆಗೆ ನೇಮಕ ಆಗಿರ್ತಕ್ಕಂಥವ್ರು, ಆಯ್ಕೆ ಆಗಿರ್ತಕ್ಕಂಥವ್ರು BY ವಿಜಯೇಂದ್ರ ಅನ್ನುವಂತ ಮಾತನ್ನ ನಾನು ಹೇಳಿದ್ದಂಥದ್ದು. ಮತ್ತೆ ಇವತ್ತು ಇವರು ಅದಕ್ಕೆ ನೀವು ವಿಶ್ಲೇಷಣೆ ಮಾಡ್ತಾ ಇರ್ತಕ್ಕಂಥದ್ದು ಭಿನ್ನಮತ ರೆಬೆಲ್ಸು ಅನ್ನುವಂಥದ್ದನ್ನ ಅಲ್ಲ. ಈಗ ಒಂದಷ್ಟು ನೋಡಿ, ಒಂದು ರಾಜಕೀಯ ಪಕ್ಷವಾಗಿ ಇವತ್ತು ಕೇವಲ ನಮ್ಮ ಪಕ್ಷದಲ್ಲೇ ಅಲ್ಲ, ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ಇಡೀ ದೇಶದಾದ್ಯಂತ ಇರತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಈಗ ಒಂದಷ್ಟು ಆಂತರಿಕ ತೊಳಲಾಟಗಳು, ಒಂದಷ್ಟು ಬೇಗುದಿಗಳು ಇರುವಂತದ್ದು ಸಹಜ. ಹಾಗಾಗಿ ಎಲ್ಲೋ ಒಂದು ಕಡೆ ನಮಗೂ ಸಹ ಎಲ್ಲೋ ಒಂದು ಕಡೆ ಇದಕ್ಕೆ ಒಂದಷ್ಟು ಶಾಶ್ವತವಾದಂತ ಪುಲಿ ಸ್ಟಾಪ್ ಇಡುವಂತ ಕೆಲಸ ಆಗ್ಬೇಕು ಅನ್ನುವಂಥದ್ದು ನಮ್ಮ ಕಾರ್ಯಕರ್ತರಾಗಿ ಎಲ್ಲರ ಅಭಿಮತವೂ ಅದಾಗಿದೆ. ಶಾಸಕ ಸ್ಥಾನದಿಂದ ರಾಜೀನಾಮೆ ಪಡಿತೀರಾ? ಫುಲ್ ಸ್ಟಾಪ್ ಅಂದ್ರೆ ಹೆಂಗೆ ಅಂತಂದ್ರೆ, ಒಂದು ಕೇಂದ್ರದ ವರಿಷ್ಠರೇನೆ ಒಂದು ಸ್ಪಷ್ಟವಾದಂತ ಸಂದೇಶವನ್ನ ಇವತ್ತು ನಾವು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೇ ಯಾವುದೇ ಹೋರಾಟಗಳು ನಡೆದ್ರು ಅದು ಅವರ ನೇತೃತ್ವದಲ್ಲೇ ನಡೀಬೇಕು ಅನ್ನುವಂತ ಒಂದು ಸ್ಪಷ್ಟ ನಿರ್ದೇಶನವನ್ನ ನೀಡುವಂತದ್ದು ನಂಗೆ ಅರ್ಥ ಆಯ್ತು. ಇಂಥದ್ದೇ ಸಂದೇಶವನ್ನ ಯತ್ನಾಳ್ ಅವರೇನೆ ವಾಲ್ಮೀಕಿ ಹೋರಾಟ ಮಾಡ್ತೀವಿ ಅಂದಾಗ್ಲೂ ಕೊಟ್ಟಿತ್ತು ಹೈಕಮಾಂಡ್. ಕೇರ್ ಮಾಡಿದ್ರ ಅವರು? ಕೇರ್ ಮಾಡಿದ್ರೆ ಇವತ್ತು ಮತ್ತೊಂದು ಪ್ರತ್ಯೇಕ ಸಭೆ ನಡೆಸ್ತಾ ಇದ್ರ? ಅಂದ್ರೆ ಹೈಕಮಾಂಡ್ ಸೂಚನೆಯನ್ನು ಕೂಡ, ನಾನು ಹೈಕಮಾಂಡ್ ಇಡಿಯಾಗಿ ಅಂತ ಹೇಳ್ಬೋದೋ ಇಲ್ಲ ಗೊತ್ತಿಲ್ಲ, ಹೈಕಮಾಂಡ್ ನಿಂದ ನೀಡುವ ಅಧಿಕೃತ ಸೂಚನೆಯನ್ನು ಕೂಡ ಧಿಕ್ಕರಿಸಿದ್ದಾರೆ ಯತ್ನಾಳ್ ಅವರು. ಒಂದಂತೂ ಸ್ಪಷ್ಟ, ಇವತ್ತು ಕಾಂಗ್ರೆಸ್ಸಿನ ಈ ಅವಾಂತರಗಳು, ಈ ಹಗರಣಗಳಿದಾವಲ್ಲ, ಇದರ ವಿರುದ್ಧ ಧ್ವನಿಯನ್ನ ಎತ್ತುವಂತ ಕೆಲಸವನ್ನ ನಾವು ಒಟ್ಟಾರೆಯಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಅದು ಇವತ್ತು ಕಾಂಗ್ರೆಸ್ ವಕ್ತಾರರಿದ್ರೆ ನಾನು ಪ್ರಶ್ನೆ ಕೇಳ್ತಿದ್ದೆ, ಅವ್ರಿಲ್ಲ. ಹಂಗಾಗಿ ಆಮ್ ಆದ್ಮಿ ಪಕ್ಷದವ್ರನ್ನ ಕೇಳ್ತಿದ್ದೀನಿ, ಒಗ್ಗಟ್ಟಿನಿಂದ ಹೋರಾಟ ಮಾಡ್ತಿದ್ದಾರೆ ವಿರೋಧ ಪಕ್ಷದವರು, ಅದರಲ್ಲೂ ಬಿಜೆಪಿ ಅವರು ಅಂತ ಅನ್ನಿಸ್ತಾ ಇದೆಯಾ? ಖಂಡಿತ ಇಲ್ಲ. ಒಂದು ಫಸ್ಟು ಈ ಅವ್ರ ಪ್ರಶ್ನೆಗೆ ಇದು ಮಾಡೋಕ್ಕಿಂತ ಮುಂಚೆ ಜಮೀರ್ ಅವ್ರು ಏನು ಹೇಳಿದ್ದಾರೆ ಅದನ್ನ ನಾನು ಫಸ್ಟು ಖಂಡಿಸ್ತೀನಿ. ಯಾಕೆಂದ್ರೆ ಜಮೀರ್ ಅವ್ರದ್ದು ನೆಕ್ಸ್ಟ್ ಇದೆ, ಖಂಡಿಸಿ ಮುಂದಿನ ಯತ್ನಾಳ್ ಅವ್ರ ಬಗ್ಗೆ ಮಾತಾಡಿ. ಯಾಕೆಂದ್ರೆ ಒಂದು ಒಂದು ಜನಪ್ರತಿನಿಧಿಯನ್ನ ಒಂದು ಬಣ್ಣದಿಂದ ಅಡಿಯುವಂಥದ್ದು, ಇದು ಮಾಡುವಂಥದ್ದು, ಅದು ಅವ್ರ ಕೀಳು ಮನೋರುಚಿ ತೋರಿಸುತ್ತೆ. ಆ ಕೆಲಸ BJP ಅಲ್ಲಿ ಅರಾಗ ಜ್ಞಾನೇಂದ್ರ ಮಾಡಿದಾಗ ಕೂಡ ನಾವು ಅದನ್ನು ಕಾಣಿಸಿದ್ವಿ. ಆ ರೀತಿಯಾಗಿ ಯಾರು ಮಾಡಬಾರ್ದು. ಇವ್ರು ಕೇಳಿದ್ರು, ಇವ್ರು ಹೇಳ್ತಾ ಇದ್ರು ಇವ್ರದೊಂದು ಒಟ್ಟಾರೆಯಾಗಿ ಹೋರಾಟ ಮಾಡ್ತಿದ್ದೀವಿ ಅಂತ.
ಯತ್ನಾಳ್ ಅನ್ನೋರು ಈ ಬಿ ಜೆ ಪಿನಲ್ಲಿ ಒಂಥರ ಪಾಕಿಸ್ತಾನದಲ್ಲಿರೋ ಬಲೂಚಿಸ್ತಾನದ ಥರ ಆಗಿದ್ದಾರೆ ಅವ್ರು ಅಲ್ಲಿದ್ದು ಅಲ್ಲಿ ಇಲ್ಲ ಅವರು 2006ನೇ ಇಸ್ವಿನಲ್ಲಿ ಈಗ ಅಂತ ಅಲ್ಲ, ಅದು 18 ವರ್ಷದ ಹಿಂದೆ ಕತೆ ಹೇಳ್ತಾ ಇದ್ದೀನಿ ನಾನು. 2006ನೇ ಇಸ್ವಿನಲ್ಲಿ ಬಿ ಜೆ ಪಿ ಜನಾರ್ದನ್ ರೆಡ್ಡಿನ ಉಚ್ಚಾಟನೆ ಮಾಡುತ್ತೆ. ಆಗ ಜನಾರ್ದನ್ ರೆಡ್ಡಿ ಪರವಾಗಿ ಯತ್ನಾಳ್ ನಿಂತ್ಕೊಳ್ತಾರೆ, ಬಿ ಜೆ ಪಿ ಹೈಕಮಾಂಡ್ ಮೇಲೆ ಅವ್ರು ಆರೋಪ ಮಾಡ್ತಾರೆ. ಆನಂತರ 2020ನೇ ಇಸ್ವಿನಲ್ಲಿ ಯಡಿಯೂರಪ್ಪನವರು CM ಆಗಿರುವಾಗ ಯಡಿಯೂರಪ್ಪನವ್ರ ವಿರುದ್ಧವಾಗಿ ಯತ್ನಾಳು, ಉಮೇಶ್ ಕತ್ತಿ ಮತ್ತು ನಿರಾಣಿ ಪತ್ರಿಕಾಗೋಷ್ಠಿ ಮಾಡಿ ಯಡಿಯೂರಪ್ಪ ರಾಜೀನಾಮೆ ಕೇಳ್ತಾರೆ. ತೀರಾ ಮೊನ್ನೆ ಸೆಪ್ಟೆಂಬರ್ 29ನೇ ತಾರೀಕು ಇವ್ರು ಯತ್ನಾಳ್ ಹೇಳ್ತಾರೆ 1000 ಕೋಟಿ ಕೊಟ್ಬಿಟ್ಟು CM ಆಗೋಕ್ಕೆ ಕೂತ್ಕೊಂಡಿದ್ದಾರೆ ಅಂತ. ಬೊಮ್ಮಾಯಿ ಅವರು CM ಆಗಿರುವಾಗ ಯತ್ನಾಳ್ ಹೇಳ್ತಾರೆ ಇಲ್ಲಿ 2000 ರೂಪಾಯಿ ಕೊಟ್ಟರೆ ನಾನು CM ಆಗ್ತಾ ಇದೆ ಅಂತ ಹೈಕಮಾಂಡ್ ಮೇಲೆ ಆರೋಪ ಮಾಡ್ತಾರೆ. BJP ಅವರು ಏನೂ ಕೂಡ ಅವ್ರ ಮೇಲೆ ಕ್ರಮ ಕೈ ತಗೊಳ್ಳಲ್ಲ. ಆಮೇಲೆ ಲಾಸ್ಟ್ ಮೊನ್ನೆ ರೀಸೆಂಟಾಗಿ ಆದಂಥ ಒಂದು ಶಾಸಕಾಂಗ ಸಭೆ ಏನಾಗುತ್ತೆ, ಯತ್ನಾಳ್ ಹೋಗೋದೇ ಇಲ್ಲ ಅದಕ್ಕೆ. ಆಮೇಲೆ ಯತ್ನಾಳ್ ವಿರುದ್ಧವಾಗೂ BJPನಲ್ಲಿ ಬಂದ್ಬಿಟ್ಟು ರೇಣುಕಾಚಾರ್ಯ ಹೇಳ್ತಾರೆ. ರೇಣುಕಾಚಾರ್ಯ ಸ್ಪಷ್ಟವಾಗಿ ಹೇಳ್ತಾರೆ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ಫಂಕ್ಷನಲ್ಲಿ ಯತ್ನಾಳ್ ಒಬ್ಬ ಹುಚ್ಚ ಅಂತ. ನಾನು ಹೇಳ್ತಿರೋದಲ್ಲ, ರೇಣುಕಾಚಾರ್ಯ ಹೇಳ್ತಾ ಇರೋದು. ಆಮೇಲೆ ಒಂದು ನಿಮಿಷ, ಆಮೇಲೆ ಅದಾದ್ಮೇಲೆ ಕೇಳಿಸ್ಕೊಂಬಿಡಿ ಸರ್, ಸೋಮಣ್ಣ ಕೇಳಿಸ್ಕೊಂಬಿಡಿ ವೆಂಕಟೇಶ್ ಸರ್.